ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ 7ನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಟರ್ನ್ ಆನ್ ದಿ ಬೆಲ್ ಐಕನ್. ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಆಯೋಗದ ಶಿಫಾರಸ್ಸಿನ ಪ್ರಕಾರ ಈಗ ಡಿ ಎ ಅರಿಯರ್ಸ್ ಭತ್ಯೆಗಳಲ್ಲಿನ ಹೆಚ್ಚಳ ಸೇರಿದಾಗ ಖಾತೆಗೆ ಬರುವ ಟೋಟಲ್ ಮೊತ್ತ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಜನವರಿ ಮತ್ತು ಜುಲೈನಲ್ಲಿ ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಲಾಗುತ್ತದೆ. ಈ ಮೂಲಕ ಸರ್ಕಾರಿ ನೌಕರರ ವೇತನದಲ್ಲಿಯೂ ಬದಲಾವಣೆಯಾಗುತ್ತದೆ. ಈ ಬಾರಿ ವೆಚ್ಚ ವೇತನ ಹೆಚ್ಚಳ ಸ್ವಲ್ಪ ಭಿನ್ನವಾಗಿದೆ. ತುಟ್ಟಿ ಭತ್ತ 50% ತಲುಪುವುದರಿಂದ ಇದು ಇತರ ಭತ್ಯೆಗಳ ಹೆಚ್ಚಳಕ್ಕೂ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದೆ ಅಂತ ನೋಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಈಗ ಮೂಲ ವೇತನ 15,000 ರೂಪಾಯಿ ಇದ್ದಾಗ ಅದರಲ್ಲಿ ಆಗುವ ಬದಲಾವಣೆಗಳು ಏನಪ್ಪ ಅಂತ ನೋಡ್ತಾ ಬಂದರೆ, 15,000ಕ್ಕೆ DA 50% ಆದಲ್ಲಿ 7,500 ರೂಪಾಯಿಯನ್ನು ಎಡಿಷನ್ ಮಾಡಿದಾಗ ಒಟ್ಟು ಸಂಬಳ 22,500, 46% DA ಯೊಂದಿಗೆ 21,900. ಸೊ ಈಗ 50% ತುಟ್ಟಿ ಭತ್ತ ಆದಾಗ 22,500 ರೂಪಾಯಿ ಆಗುತ್ತೆ. 4% DA ಹೆಚ್ಚಳದ ನಂತರ ವೇತನದಲ್ಲಿ ಆದ ಏರಿಕೆ 1,600 ರೂಪಾಯಿ. ಇದೇ ಥರ ನೀವು ನಿಮ್ಮ ಮೂಲ ವೇತನವನ್ನು ಎಕ್ಸಾಂಪಲ್ನಲ್ಲಿ ತೊಗೊಂಡು ಲೆಕ್ಕ ಮಾಡ್ಬೋದು. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.